ಸಮಾಜ ಕೆಟ್ಟಿದೆ. ಇಲ್ಲಿ ಬರೀ ಸ್ವಾರ್ಥವಷ್ಟೇ ತುಂಬಿಕೊಂಡಿದೆ. ಇನ್ನೊಬ್ಬರ ನೋವು ಕಷ್ಟಕ್ಕೆ ಸ್ಪಂದಿಸುವವರೇ ಇಲ್ಲ ಎಂದು ಅಳೆಯುವವರೇ ಹೆಚ್ಚಾಗಿದ್ದಾರೆ. ಆದರೆ ಇದಕ್ಕೆ ಅಪವಾದ ಎಂಬಂತೆ ಗದಗ ಜಿಲ್ಲೆ ಲಕ್ಷ್ಮೇಶ್ವರ ತಾಲೂಕಿನ ಸಿಗ್ಲಿ ಗ್ರಾಮದಲ್ಲೊಬ್ಬ ವ್ಯಕ್ತಿ ಉರಿ ಬಿಸಿಲಿನಿಂದ ನರಳುತ್ತಿದ್ದ ಶಾಲಾ ಮಕ್ಕಳಿಗೆ ಮಂಗಳವಾರ ಕಲ್ಲಂಗಡಿ ಹಣ್ಣುಗಳನ್ನು ಹಂಚುವ ಮೂಲಕ ಇನ್ನೂ ಸಮಾಜದಲ್ಲಿ ಮಾನವೀಯ ಮೌಲ್ಯಗಳು ಉಳಿದಿವೆ ಎಂಬುದನ್ನು ಸಾಬೀತು ಮಾಡಿದ್ದಾರೆ. ಸಿಗ್ಲಿಯ ಕೆಜಿ ಬದಿ ಸರ್ಕಾರಿ ಪ್ರಾಥಮಿಕ ಶಾಲೆಯ ಎಸ್ಡಿಎಂಸಿ ಅಧ್ಯಕ್ಷ ಮಂಜುನಾಥ್ ಬದಿ ಗ್ರಾಮದ ಸರ್ಕಾರಿ ಮತ್ತು ಖಾಸಗಿ ಅನುದಾನಿತ ಶಾಲಾ ಮಕ್ಕಳಿಗೆ ಕಲ್ಲಂಗಡಿ ಹಣ್ಣುಗಳನ್ನು ವಿತರಿಸಿದರು. ಕೆಜಿ ಬದಿ ಹಿರಿಯ ಪ್ರಾಥಮಿಕ ಶಾಲೆ, ಕೆಜಿಎಸ್ ಶಾಲೆ, ಜಿಎಂಪಿಎಸ್ ಶಾಲೆ, ಜಿಎಸ್ಎಸ್ ಪ್ರೌಢಶಾಲೆ, ಸೀತಾರಾಮಪ್ಪ ಹುಲಗೂರು ಆಂಗ್ಲ ಮಾಧ್ಯಮಿಕ ಶಾಲೆ ಹಾಗೂ ಜಾನಕಿಬಾಯಿ ರಜಪೂತ್ ಶಾಲೆಯ ಮಕ್ಕಳಿಗೆ ಮಂಜುನಾಥ್ ಬದಿ ಹಾಗೂ ಕುಟುಂಬದ ಸದಸ್ಯರು ಒಟ್ಟು 1300 ಮಕ್ಕಳಿಗೆ 2 ಟನ್ ಹಣ್ಣುಗಳನ್ನು ವಿತರಿಸಿದರು. ಬೇಸಿಗೆ ಕಾಲದಲ್ಲಿ ಕಲ್ಲಂಗಡಿ ಹಣ್ಣು ಸೇವಿಸಬೇಕೆಂದು ವೈದ್ಯರು ಸಲಹೆ ನೀಡುತ್ತಾರೆ. ಹೀಗಾಗಿ ಶಾಲಾ ಮಕ್ಕಳಿಗೆ ಕಲ್ಲಂಗಡಿ ಹಣ್ಣು ಹಂಚಿದ್ದೇನೆ. ಇದು ನನ್ನ ಅಳಿಲು ಸೇವೆ ಅಷ್ಟೇ. ಹಣ್ಣು ಸೇವಿಸುವಾಗ ಮಕ್ಕಳ ಮುಖದಲ್ಲಿ ಮೂಡಿದ ಮಂದಹಾಸ ಕಂಡು ನನಗೆ ಬಹಳ ಸಂತೋಷ ಆಯಿತು ಎಂದು ಮಂಜುನಾಥ್ ಬದಿ ಖುಷಿಯಿಂದ ಹೇಳುತ್ತಾರೆ. ಅಲ್ಲದೆ ಕಲ್ಲಂಗಡಿ ಬೆಳೆದಿದ್ದ ಶಿರಹಟ್ಟಿ ತಾಲೂಕಿನ ಮಾಗಡಿ ಗ್ರಾಮದ ಹೊನ್ನಪ್ಪ ಎಂಬ ರೈತರಿಂದ ಇವರು ಹಣ್ಣನ್ನು ಖರೀದಿಸಿದ್ದಾರೆ. ಇದರಿಂದಾಗಿ ಅವರಿಗೂ ಸಹ ಅನುಕೂಲವಾಗಿದೆ ಎಂದು ಮಂಜುನಾಥ್ ಬದಿ ಖುಷಿಯಿಂದ ಹೇಳುತ್ತಾರೆ. ಸಿಗ್ಲಿ ಗ್ರಾಮದ ಮಂಜುನಾಥ್ ಬದಿಯವರು ಶಾಲಾ ಮಕ್ಕಳಿಗೆ ಕಲ್ಲಂಗಡಿ ಹಣ್ಣು ವಿತರಿಸಿದ್ದು ಶ್ಲಾಘನೀಯ. ಬಿಸಿಲ ಬೇಗೆಯಿಂದ ಬಳಲಿದ್ದ ಮಕ್ಕಳಿಗೆ ಅನುಕೂಲವಾಗಿದೆ ಎಂದು ಜಿಎಂಪಿಎಸ್ ಶಾಲೆಯ ಶಿಕ್ಷಕ ಎಸ್ ಬಿ ಅಣ್ಣಿಗೇರಿ ಹೇಳಿದರು. ವರದಿ ನಾಗರಾಜ್ ಅಣಿಗೆ, ಪ್ರಜಾಧ್ವನಿ, ಲಕ್ಷ್ಮೇಶ್ವರ.